ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿಯ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ರೈತರ ಸಂಕಷ್ಟ ಎಲ್ಲೋ ಒಂದು ಕಡೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ದೂರ ಅಂತಾನೆ ಹೇಳ್ಬೋದು. ರೈತರು ನೆಮ್ಮದಿಯಾಗಿರ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಒಂದು ಬೆಳೆ ಆಗಿರ್ಬೋದು, ನಿಮ್ಮ ತಾವು ಹಾಕಿರ್ತಕ್ಕಂಥ ಬೆಳೆಗೆ ತಮಗೆ ಸಿಗ್ತಕ್ಕಂಥ ಒಂದಿಷ್ಟು ಮೌಲ್ಯಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಕಿಂಚಿತ್ತು ಕಳೆದ ವರ್ಷ ತಾವು ಏನು ಲಾಸ್ ಅನ್ನು ಅನುಭವಿಸಿದ್ದೀರಿ, ಈ ವರ್ಷ ಇರೋದ್ರಲ್ಲಿ ಒಂದಿಷ್ಟು ಚೇತರಿಸ್ಕೊಳ್ತೀರಿ ಅಂತಾನೆ ಹೇಳ್ಬೋದು. ರೈತರು ಮೊದಲು ತಣ್ಣಗಿರಬೇಕು. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಅಂತಾನೆ ಅಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲ ರೈತರಿಗೂ ಕೂಡ ನಾನು ಬಹಳ ವಿಶೇಷವಾಗಿ ರೈತರ ಪರವಾಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಗ್ಯಾರಂಟಿ ನ್ಯೂಸ್ ಕಳೆದ ಬಾರಿನೂ ಕೂಡ ಬಂದಿತ್ತು, ಈ ಬಾರಿನೂ ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದಿದೆ. ಗ್ಯಾರಂಟಿ ನ್ಯೂಸ್ನ ಮುಖಾಂತರ ಎಲ್ಲ ರೈತರ ಸಂಕಷ್ಟ ದೂರ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗಾಗಲೇ ಕಾಮನ ಹಬ್ಬ ಆದಮೇಲೆ, ಹೋಳಿ ಹಬ್ಬ ಆದಮೇಲೆ ಒಂದು ಮಳೆ ಆಗಬೇಕಾಗಿತ್ತು. ಯಾಕೋ ಮಳೆಯ ಸಿಂಚನ ಸ್ವಲ್ಪ ಕಡಿಮೆನೇ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಮಳೆ ಆಗಬೇಕು. ಇನ್ನು ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಬಿಸಿಲಿದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ನೋಡೋದಾದರೆ ಸಾಕಷ್ಟು ಬಿಸಿಲಿದೆ. ಉತ್ತರ ಕರ್ನಾಟಕದ ಜನತೆ ಅಲ್ಲಿರ್ತಕ್ಕಂಥವ್ರಿಗೆ ಬಿಸಿಲಿನ ತಾಪಮಾನ ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದು. ಎಲ್ಲ ನನ್ನ ಅಣ್ಣ ತಮ್ಮದ್ರು ಅಕ್ಕ ತಂಗಿರು ಚೆನ್ನಾಗಿರಬೇಕು. ಯಾಕೆ ಅಂತಂದರೆ ಉತ್ತರ ಕರ್ನಾಟಕ ಯಾವತ್ತಿದ್ರೂ ಕೂಡ ಅದೊಂಥರ ಹೀಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ ಜಾಗದಲ್ಲಿ ಯಾವಾಗಲೂ ಕೂಡ ಒಂದು ಹೀಟ್ನೆಸ್ಸು, ಸೂರ್ಯ ಪರಮಾತ್ಮನ ಒಂದು ಕಿರಣಗಳು ಅಲ್ಲಿ ಹೆಚ್ಚಾಗಿ ಬೀರುವ ಕಾರಣದಿಂದ ಅಲ್ಲಿ ಸ್ವಲ್ಪ ಬಿಸಿಲಿನ ತಾಪಮಾನ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಂತಹ ಜಾಗದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದ್ರು ಕೂಡ ಚೆನ್ನಾಗಿರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಅವ್ರಿಗೊಂದಿಷ್ಟು ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಉದ್ಯೋಗ ಸ್ಥಾನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನು ತಾವು ಕೂಡ ಕಂಡುಕೊಳ್ತೀರಿ. ತಮಗೂ ಕೂಡ ಒಂದಿಷ್ಟು ಸಿಹಿಯಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಕೇಳ್ತಕ್ಕಂಥದ್ದಿರುತ್ತೆ. ವ್ಯಾಪಾರದಲ್ಲಿ ತಾವು ಈ ಕಡೆ ಪ್ರಾಫಿಟೂ ಇಲ್ಲ, ಈ ಕಡೆ ಲಾಸೂ ಇಲ್ಲ, ಎರಡರ ಮಧ್ಯದಲ್ಲಿ ಸರಿಸಮ ಪ್ರಮಾಣ ಬ್ಯಾಲೆನ್ಸ್ಡ್ ಆಗಿ ತಾವು ಮುಂದುವರಿತೀರಿ. ಈ ಕಡೆ ಪ್ರಾಫಿಟೂ ಇಲ್ಲ, ಲಾಸೂ ಇಲ್ಲ. ತಾವು ಹಾಕಿರ್ತಕ್ಕಂಥ ಒಂದು ಹಣಕ್ಕೆ ಅದಕ್ಕೆ ಪೂರಕವಾಗಿ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಸಮಾಧಾನ ಪಡಿಸ್ಬೋದೋ ಅಷ್ಟರ ಮಟ್ಟಿಗೆ ಸಮಾಧಾನ ಅಲ್ಲದಿದ್ರು ಕೂಡ ಒಂಚೂರಾದರೂ ಸಮಾಧಾನ ಪಡಿಸೋ ರೀತಿ ನಿಮ್ಮ ಭವಿಷ್ಯತ್ತು ಇರುತ್ತೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ಇನ್ನು ತಾವು ಈ ವರ್ಷ ಮನೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಚಾರವನ್ನ ಸ್ವಾಗತಿಸ್ತಕ್ಕಂಥವ್ರು ಇರ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥ ತಂದೆ ತಾಯಿ ಮನೆಯಲ್ಲೊಂದು ಹೆಣ್ಣು ಮಗಳಿದ್ರೆ ಆಕೆಗೆ ಒಂದು ಕನ್ಯಾದಾನವನ್ನು ಮಾಡಿಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯ ತಮ್ಮದಾಗಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಜೊತೆಗೆ ಯೋಧರು ಅವರ ಸಂಕಷ್ಟ ಗಗನಕ್ಕೆ ಇರುತ್ತೆ. ಯಾಕೆ ಅಂತಂದರೆ ಇತ್ತೀಚೆಗೆ ನಮ್ಮ ಗಡಿ ಭಾಗದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು, ಒಂದಿಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ಯೋಧರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಭಾರತಾಂಬೆಯ ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ, ಎಂಥದ್ದೇ ಸಂಕಷ್ಟ ಬರಲಿ, ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೊಂದು ಶಕ್ತಿ ತಂದುಕೊಡಲಿ. ಮತ್ತಷ್ಟು ಶಕ್ತಿ ಯುಕ್ತಿಯಿಂದ ನಮ್ಮ ದೇಶದ ಕಾಯಕದಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಳ್ಳಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಭವಿಷ್ಯ ಎಲ್ಲೋ ಒಂದು ಕಡೆ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದಿದೆ. ಒಂದು ಕಡೆ ಪಾಸಿಟಿವ್ಗೆ ಪಾಸಿಟಿವೂ ಇಲ್ಲ, ಈ ಕಡೆ ನೆಗೆಟಿವ್ಗೆ ನೆಗೆಟಿವೂ ಇಲ್ಲ, ಎಲ್ಲೋ ಒಂದು ಕಡೆ ಮಿಶ್ರ ಪ್ರಮಾಣದಲ್ಲಿ ಹೋಗ್ತಾ ಇರತಕ್ಕಂಥದ್ದಿದೆ. ಹಾಗೆ ನೆಮ್ಮದಿ ಜೀವನ ಅಂತಲೇ ಹೇಳ್ಬೋದು. ಅತಿಯಾಗಿ ದುಡ್ಡು ಜಾಸ್ತಿ ಆದರೂ ಟೆನ್ಷನ್ನು, ಅತಿಯಾಗಿ ದುಡ್ಡು ಕಡಿಮೆ ಆದರೂ ಟೆನ್ಷನ್ನು. ಇದೆರಡರ ಮಧ್ಯೆ ನೆಮ್ಮದಿ ಜೀವನ ಇದೆ ಗೊತ್ತಾ, ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ.